ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ ಹೊಸ ನೇಮಕಾತಿಗಳು ನೆಕ್ಸ್ಟ್ ಯಾವುದ್ಯಾವುದಂತ ನೋಡೋಣ. ಇವತ್ತಿನ ವಿಡಿಯೋಸಲ್ಲಿ ಒಂದು 7-8 ನೋಟಿಫಿಕೇಷನ್ಗಳು ಒನ್ ಬೈ ಒನ್ ಆಗ್ತವೆ. ಅದು ಯಾವುದಂತ ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ಆಲ್ರೆಡಿ PC ನೋಟಿಫಿಕೇಷನ್ ಆಗಿದೆ. ಅದರಲ್ಲಿ ಸಿವಿಲ್ PC ಇದು, ನಾನ್ HKದು 3395 ಹುದ್ದೆಗಳು ಮತ್ತು HKದಲ್ಲಿ 596 ಹುದ್ದೆಗಳು. ಇಷ್ಟು PC ನೋಟಿಫಿಕೇಷನ್ ಮಾಡಿದ್ದಾರೆ. ಇದು ಸಿವಿಲ್ ಓನ್ಲಿ. ನೋಡಿ, ಮುಂದಿನ ನೇಮಕಾತಿ ಯಾವುದಂದರೆ ಆಲ್ರೆಡಿ PC ದಲ್ಲಿ ಸಿವಿಲ್ ಮಾಡಿದ್ದಾರೆ. ನೆಕ್ಸ್ಟ್ ಯಾವುದಂದರೆ DR ಮತ್ತು CRದು ಆಗೋದಿದೆ. DR CR KSRP ಮತ್ತು KSISF ಪೊಲೀಸ್ ಇಲಾಖೆಯಿಂದ ನೇಮಕಾತಿ ಆಗೋದಿದೆ. ಇದು ಕೂಡ KEನೇ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸೊ ಇದನ್ನು ನೋಡಿ 4000ವರೆಗೂ ಹುದ್ದೆಗಳಿದೆ. CR DR KSRP ಮತ್ತು KSISF 4000. ಇವಾಗ ಆಲ್ರೆಡಿ 4000ದು PC ನೋಟಿಫಿಕೇಷನ್ ಮಾಡಿದ್ದಾರೆ. ಅಪ್ಲಿಕೇಶನ್ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಯಾರೆಲ್ಲ ಅಪ್ಲೈ ಮಾಡೋರು ಇದ್ದೀರಲ್ಲ, ಅಪ್ಲೈ ಮಾಡ್ಕೊಳ್ಳಿ ಸಿವಿಲ್ PCಗೆ. ನೋಡಿ, ಯಾವ ಡಿಸ್ಟ್ರಿಕ್ನ ಚೂಸ್ ಮಾಡಬೇಕಂತೇಳಿ ತುಂಬ ಥಿಂಕ್ ಮಾಡಿ, ಲಾಸ್ಟ್ ಇಯರ್ ಎಲ್ಲ ಕಟ್ ಆಫು ಮತ್ತು ಪೋಸ್ಟ್ಗಳನ್ನು ನೋಡಿ ಥಿಂಕ್ ಮಾಡಿ ಅಪ್ಲೈ ಮಾಡಿ. ಯಾಕಂದರೆ ನೋಡಿ, ಒಂದು ಸಲ ಅಪ್ಲೈ ಮಾಡಿದ ಮೇಲೆ ಚೇಂಜಸ್ ಮಾಡೋಕ್ಕಾಗಲ್ಲ. ಸೊ ಅದರ ಸಲುವಾಗಿ ಡಿಸ್ಟ್ರಿಕ್ನ ಚೂಸ್ ಮಾಡುವಾಗ ಇನ್ನೂ 2 ದಿನ ಟೈಮ್ ತೊಗೊಂಡು ಚೂಸ್ ಮಾಡಿ. ಯಾಕಂದರೆ 1 ತಿಂಗಳವರೆಗೂ ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಇದೆ. ನೋಡಿ, ಪೊಲೀಸ್ ಇಲಾಖೆಯಿಂದ CR DR KSRP ಮತ್ತು KSISFದು ನೆಕ್ಸ್ಟ್ ನೋಟಿಫಿಕೇಷನ್ ಆಗೋದಿದೆ. ಇದೇ ವೀಕಲ್ಲಿ ಆಗೋ ಚಾನ್ಸಸ್ ಇದೆ. ಇದು ಆದಮೇಲೆ ನೋಡಿ, ನೆಕ್ಸ್ಟ್ ಅಂದರೆ ತುಂಬ ವೇಟ್ ಮಾಡ್ತಿರೋ ನೋಟಿಫಿಕೇಷನ್ ಯಾವುದಂದರೆ VO. ತುಂಬ ಜನ ಇದಕ್ಕೆ ವೇಟಿಂಗಲ್ಲಿದ್ದಾರೆ. 500 ಹುದ್ದೆಗಳದು. ಇದು ಡಿಸ್ಟ್ರಿಕ್ ವೈಸೇ ಇರುತ್ತೆ. ನೋಡಿ, ಸೇಮ್ ಯಾವ ಥರ PCನ ಅಪ್ಲೈ ಮಾಡ್ತಿರಲ್ಲ ಅದೇ ಥರ VOಗೂ ಅಪ್ಲೈ ಮಾಡಬೇಕು. ಇದು ಡಿಸ್ಟ್ರಿಕ್ ವೈಸ್ ಇರುತ್ತೆ. ಆಲ್ರೆಡಿ ನೀವು ಮುಂಚೆ ಬರೆದಿದ್ರೆ ಗೊತ್ತಿರುತ್ತೆ. 2024 1000 ಹುದ್ದೆಗಳದು ನೋಟಿಫಿಕೇಷನ್ ಆಗಿತ್ತು. ಸೊ ಇವಾಗ ಮತ್ತೆ 500 ಹುದ್ದೆಗಳದಾಗುತ್ತೆ. ಇದು ಆದಮೇಲೆ ನೋಡಿ ಈ VO ಕಂಪ್ಲೀಟ್ ಆದರೆ ಈ ಗೋರ್ಮೆಂಟ್ ಇರೋವರೆಗೂ ಯಾವುದೇ VO ನೋಟಿಫಿಕೇಷನ್ಗಳಾಗಲ್ಲ. ಬಹುತೇಕ ನೋಡಿ 1500 ಹುದ್ದೆಗಳನ್ನು ಫಿಲ್ ಮಾಡ್ಕೊಂಡಂಗೆ ಆಗುತ್ತೆ. ನೆಕ್ಸ್ಟ್ ಹೊಸ ಗೋರ್ಮೆಂಟ್ ಬಂದ ಮೇಲೇ VO ನೋಟಿಫಿಕೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರ ಸಲುವಾಗಿ ಇದಕ್ಕೆ ಕರೆಕ್ಟಾಗಿ ಓದಿ 2-3 ತಿಂಗಳು ಟೈಮ್ ಸಿಗುತ್ತೆ. ನಾನು ಮುಂಚೆ ಹೇಳಿದ್ದೀನಿ, ಮ್ಯಾಕ್ಸಿಮಮ್ ಅಂದರೆ ನೋಡಿ 2 ರಿಂದ 3 ತಿಂಗಳು ಟೈಮ್ ಇರುತ್ತೆ. ಸೊ ಇವಾಗ ನೀವು ಎಕ್ಸಾಂಪಲ್ PC ನೋಡಿರ್ಬೋದು, 2 ತಿಂಗಳು ಒಳಗಡೆನೇ ಟೈಮ್ ಇದೆ. ಇನ್ನು 55 ದಿನ ಅಷ್ಟೇ ಉಳ್ಕೊಂಡಿರೋದು. ನೋಡಿ, ಮುಂದಿನ ನೇಮಕಾತಿಗಳಿಗೆ ಯಾರು ವೇಟ್ ಮಾಡ್ತಿದ್ದೀರಲ್ಲ, ಎಕ್ಸಾಂಪಲ್ VO, ಟೀಚರ್ಸ್ ರಿಕ್ರೂಟ್ಮೆಂಟು, ಸೊ ಅವಕ್ಕೆಲ್ಲ ನೀವು ಕಂಟಿನ್ಯೂ ಪ್ರಿಪ್ರೇಷನಲ್ಲಿ ಇರಬೇಕು. ಎಲ್ಲ ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ ಎಲ್ಲ ರಿವಿಷನ್ ಮಾಡಿಕೊಂಡು ಸಾಲ್ವ್ ಮಾಡ್ಕೊಂಡು ಇರಬೇಕು. ನೆಕ್ಸ್ಟ್ VO ಆದಮೇಲೆ ಯಾವುದಂದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ. ಸೊ ಇದು ಒಂದು ನೋಟಿಫಿಕೇಷನ್ ಇದೆ. ಆಲ್ರೆಡಿ KEಗೆ ಸಬ್ಮಿಟ್ ಆಗಿದೆ, ಪ್ರಸ್ತಾವನೆ ಸಬ್ಮಿಟ್ ಆಗಿದೆ. 875 ಹುದ್ದೆಗಳಿದೆ. ನೋಡಿ, ಇಲ್ಲಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಇದೆ ಮತ್ತು ವಾರ್ಡನ್ದಿದೆ. ವಾರ್ಡನ್ದು 75 ಪೋಸ್ಟ್ಗಳಿದೆ. ನೋಡಿ, ಇಲ್ಲಿ ವಾರ್ಡನ್ ಫಿಲ್ ಮಾಡ್ಕೊತಾರೆ. ಮತ್ತು ಇನ್ನೊಂದು 75 FDA ಹುದ್ದೆಗಳಿದೆ. ಸೊ ಇಷ್ಟು 875 ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ ಆಗುತ್ತೆ. ಇದರ ಜೊತೆಗೆ ನೋಡಿ, ಇನ್ನೊಂದು ಯಾವುದಂದರೆ ಟೀಚರ್ಸ್ ರಿಕ್ರೂಟ್ಮೆಂಟು. ತುಂಬ ಜನ ವೇಟ್ ಮಾಡ್ತಿರೋಂಥದ್ದು ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗುತ್ತೆ. ಇದೇ ತಿಂಗಳಲ್ಲಿ ಆಗೋ ಚಾನ್ಸಸ್ ಇದೆ. ಇದು ಒಂದು 15,000ವರೆಗೂ ಅಂತ ಹೇಳ್ತಿದ್ದಾರೆ. ಸೊ ಟೀಚರ್ಸ್ ರಿಕ್ರೂಟ್ಮೆಂಟ್ ಇದೆ. ನೋಡಿ, 2 ಟೀಚರ್ಸ್ ರಿಕ್ರೂಟ್ಮೆಂಟ್ ಇದೆ. ಇದು 15,000 ನೋಡಿ ಗೋರ್ಮೆಂಟ್ ಟೀಚರ್ಸು, ಇದು ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ. ಸೊ ಈ ಥರ 2 ನೋಟಿಫಿಕೇಷನು ಟೀಚರ್ಸ್ ಓದೋರಿಗೆ ಇದೆ. ತುಂಬ ಪೋಸ್ಟ್ಗಳಿದ್ದಾವೆ. ಕಂಟಿನ್ಯೂ ಸ್ಟಡಿ ಮಾಡಿ ಅಂದರೆ ಮಾತ್ರ ಕ್ಲಿಯರ್ ಮಾಡ್ಬೋದು. ಯಾಕಂದರೆ ಹೈ ಕಾಂಪಿಟೇಷನ್ ಇದೆ ಮತ್ತು ಏಜ್ ರಿಲ್ಯಾಕ್ಸೇಷನ್ ಬೇರೆ ಕೊಟ್ಟಿದ್ದಾರೆ. ಇವಾಗ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರೋದ್ರಿಂದ ತುಂಬ ಜನ ಅಪ್ಲೈ ಮಾಡ್ತಾರೆ. ಮತ್ತು ವೇಟಿಂಗಲ್ಲಿ ತುಂಬ ಜನ ಇದ್ದಾರೆ. ಯಾವುದೇ ನೇಮಕಾತಿಗಳು 2-3 ವರ್ಷ ಆಗಿರಲಿಲ್ಲ. ಸೊ ಅದ್ರ ಸಲುವಾಗಿ ತುಂಬ ಜನ ವೇಟ್ ಮಾಡ್ತಿರ್ತಾರೆ. ಸೊ ಇವು 2 ಟೀಚರ್ಸ್ ರಿಕ್ರೂಟ್ಮೆಂಟ್ ಇದೆ. ಮತ್ತು ಇನ್ನೊಂದು ಯಾವುದಂದರೆ ನೋಡಿ, ಲೆಕ್ಚರ್ಸ್ ರಿಕ್ರೂಟ್ಮೆಂಟ್ ಇದೆ. ಇದು ಮುಂಚೆಯಿಂದ ನಾನು ಹೇಳ್ಕೊಂಡು ಬರ್ತಿದ್ದೀನಿ. ಎಷ್ಟಂದರೆ 2000 ಹುದ್ದೆಗಳು. ನೋಡಿ, ಇದು ಲೆಕ್ಚರ್ಸ್ ರಿಕ್ರೂಟ್ಮೆಂಟು. ಇದರಲ್ಲಿ PU ಕಾಲೇಜ್ ಇದೆ ಮತ್ತು ಡಿಪ್ಲೊಮೊ ಇದೆ. ನೋಡಿ, ಡಿಪ್ಲೊಮೊ ಮತ್ತು ಇಂಜಿನಿಯರಿಂಗ್ ಕಾಲೇಜ್ದು. ಸೊ ಇವು 3ದು ಟೋಟಲ್ 2000 ಹುದ್ದೆಗಳು. ಆಲ್ರೆಡಿ ನೋಡಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆಯನ್ನು ಸಿಕ್ಕಿದೆ. ಇನ್ನೇನೆಂದರೆ ನೋಟಿಫಿಕೇಷನ್ ಮಾಡೋದು ಒಂದೇ ಬಾಕಿ ಉಳ್ಕೊಂಡಿರೋದು. ಆಲ್ಮೋಸ್ಟ್ ಇದು KE ಕಡೆಯಿಂದ ನೋಟಿಫಿಕೇಷನ್ನ ಮಾಡಿಸ್ತಾರೆ. PU ಇದೆ, ಡಿಪ್ಲೊಮೊ ಇದೆ, ಇಂಜಿನಿಯರಿಂಗು. ಟೋಟಲ್ 2000 ಹುದ್ದೆಗಳು. ಇದಕ್ಕೆ ಯಾರು ಎಲಿಜಿಬಲ್ ಇದ್ದೀರಲ್ಲ, ನೀವು ಕಂಟಿನ್ಯೂ ಸ್ಟಡಿ ಮಾಡ್ಬೋದು. ಏನು ಸಿಲೆಬಸ್ ಇರುತ್ತೆ ನೋಡಿ, ಅದನ್ನು ಕಂಟಿನ್ಯೂ ಸ್ಟಡಿ ಮಾಡಿ. ನೆಕ್ಸ್ಟ್ ನೋಡಿ, ಇದು ಲೆಕ್ಚರ್ಸ್ ಆದಮೇಲೆ ಇನ್ನೊಂದು ಯಾವುದಂದರೆ ಪೊಲ್ಯೂಷನ್ ಬೋರ್ಡ್ದು. ನೋಡಿ, ಪೊಲ್ಯೂಷನ್ ಬೋರ್ಡ್ದು ಇದರಲ್ಲಿ ಯಾವುದಿದೆ ಅಂದರೆ AEO ಇದೆ ಮತ್ತು ASO ಇದೆ, ಅಸಿಸ್ಟೆಂಟ್ ಸೈಂಟಿಫಿಕ್ ಆಫೀಸರ್. ನೋಡಿ ಇದು. ಮತ್ತು AEO ಅಂದರೆ ಅಸಿಸ್ಟೆಂಟ್ ಎನ್ವೈರನ್ಮೆಂಟಲ್ ಆಫೀಸರ್. ಇದರದ್ದು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ನೋಡ್ಕೊಳ್ಳಿ. ಇದರಲ್ಲಿ ನೋಡಿ
30 ಪೋಸ್ಟು ಎಸ್ ಡಿ ಎ ಇದೆ, 5 ಪೋಸ್ಟು ಎಫ್ ಡಿ ಎ ಇದೆ. ಎಸ್ ಡಿ ಎ 30 ಪೋಸ್ಟ್ ಇದೆ ನೋಡಿ ಇದರಲ್ಲಿ ಪೊಲ್ಯೂಷನ್ ಬೋರ್ಡಲ್ಲಿ. ಸೊ ನೋಡಿ ಇನ್ನೂ ಗ್ರೂಪ್ ಸಿ ಸಿಲೆಬಸ್ದು ನೇಮಕಾತಿಗಳು ಆಗ್ತವೆ. ಇದರಲ್ಲಿ ಯಾವುದಂದ್ರೆ ಎಸ್ ಡಿ ಇರುತ್ತೆ, ಎಫ್ ಡಿ ಇರುತ್ತೆ. ಇವು ಮೇಜರಾಗಿ ನೋಟಿಫಿಕೇಷನ್ಗಳು ಆಗೋದು ನಾನು ಹೇಳ್ತಿರೋದು. ಇದರಲ್ಲಿನೇ ನೋಡಿ ಎಸ್ ಡಿ ಎಫ್ ಡಿಯನ್ನು ಕಾಲ್ ಮಾಡ್ತಿರ್ತಾರೆ. ಸೊ ನೀವು ಅಪ್ಲೈ ಮಾಡ್ಬೋದು. ಆಲ್ರೆಡಿ 6 ಪೋಸ್ಟ್ದು ಒಂದು ಮಾಡಿದ್ದಾರೆ. ಸೊ ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಎಸ್ ಡಿ ಎಫ್ ಡಿ ಮಾಡಿ ಎಲ್ಲ ಸೇರಿಸಿ ಒಂದೇ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಕೆ ಇದವರು. ಮತ್ತು ಇನ್ನೊಂದು ಯಾವುದಂದರೆ ನೋಡಿ ತುಂಬ ಜನ ವೇಟ್ ಮಾಡ್ತಿರೋಂಥದ್ದು ಯಾವುದಂದರೆ ಲ್ಯಾಂಡ್ ಸರ್ವೇರು 2024ರಲ್ಲಿನೇ ನೋಟಿಫಿಕೇಷನ್ ಆಗಿದೆ. ಇಲ್ಲಿವರೆಗೂ ವಾಪಸ್ ನೋಟಿಫಿಕೇಷನ್ ಆಗಿಲ್ಲ. ಇದನ್ನು ಕೆ ಇಗೆ ಕೊಡಬೇಕಂತೇಳಿ ತುಂಬ ಡಿಮ್ಯಾಂಡ್ನು ಇಟ್ಟಿದ್ದಾರೆ. ಆಲ್ರೆಡಿ ನೋಡಿ ಹೊಸ ಸಚಿವರಿಗೂ ಇದನ್ನು ಬೇಡಿಕೆ ಇಟ್ಟಿದ್ದಾರೆ, ಇದನ್ನು ಕೆ ಇಗೆ ಟ್ರಾನ್ಸ್ಫರ್ ಮಾಡಬೇಕಂತೇಳಿ. ಸೊ ಇದು ನೋಡೋಣ, ಇನ್ನೂ ಅಫಿಷಿಯಲಾಗಿ ಟ್ರಾನ್ಸ್ಫರ್ ಆಗಿಲ್ಲ. ಇನ್ ಕೇಸ್ ಅಫಿಷಿಯಲಾಗಿ ಟ್ರಾನ್ಸ್ಫರ್ ಆದರೆ ಇದೇ ಮಂತಲ್ಲಿ ನೋಟಿಫಿಕೇಷನ್ ಆಗುತ್ತೆ. ಇಲ್ಲ ಕೆ ಪಿ ಎಸ್ ಸಿ ಅವರೇ ಅಂದರೆ ಇನ್ನೂ ಜುಲೈವರೆಗೂ ಆಗ್ಬೋದು. ಕೆ ಇದವರಿಗೆ ಕೊಟ್ಟರೆ ಜೂನ್ ಮಂತಲ್ಲೇ ರಿನೋಟಿಫಿಕೇಷನ್ ಆಗಿ ಆಗಸ್ಟ್ ಎಂಡ್ ಅಥವಾ ಸೆಪ್ಟೆಂಬರಲ್ಲಿ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಕೆ ಇದವರು. ಇನ್ ಕೇಸ್ ಕೆ ಪಿ ಎಸ್ ಸಿನೇ ಕಂಟಿನ್ಯೂ ಮಾಡಿದ್ರೆ ಜುಲೈಯಲ್ಲಿ ರೀನೋಟಿಫಿಕೇಷನ್ ಮಾಡೋ ಚಾನ್ಸಸ್ ಇದೆ. ಇವು ನೋಡಿ ಮೇನ್ಲಿ ಯಾವುದ್ಯಾವ್ದು ಹೇಳಿದೇನಿಲ್ಲ, ಇವಾಗ ಸಿ ಆರ್ ಡಿ ಆರು ಮತ್ತು ಕೆ ಎಸ್ ಆರ್ ಪಿ ಕೆ ಎಸ್ ಐ ಎಸ್ ಎಫ್ ಇದೆಯಲ್ಲ, ಇದು ಇದೇ ವೀಕಲ್ಲಿ ನೋಟಿಫಿಕೇಷನ್ ಆಗೋ ಚಾನ್ಸಸ್ ಇದೆ. ಯಾಕಂದರೆ ಸಿವಿಲ್ದು ಒಂದು ಪಿ ಸಿದು ಮಾಡಿದ್ದಾರೆ. ಸೊ ಅದ್ರ ಜೊತೆಗೆ ಇದು ಸಿ ಆರ್ ಡಿ ಆರು ಕೆ ಎಸ್ ಆರ್ ಪಿ ಕೆ ಎಸ್ ಎಸ್ ಎಫ್ನು ಮಾಡೇ ಮಾಡ್ತಾರೆ. ವಿ ಎ ಓದೊಂದು ಇದೆ ನೋಡಿ, ತುಂಬ ಜನ ಓದ್ತಿದ್ದೀರಾ. ಸೊ ವಿ ಎ ಓ ಆಗೇ ಆಗುತ್ತೆ, ಇದೇ ಮಂತಲ್ಲಿ ಆಗುತ್ತೆ ಅಂತ ಹೇಳ್ತಿದ್ದಾರೆ, ಇನ್ಫಾರ್ಮೇಷನ್ ಸಿಕ್ಕಿರೋದು. ಸೊ ಇಷ್ಟೆಲ್ಲ ನೇಮಕಾತಿಗಳು ನೆಕ್ಸ್ಟ್ 1 by 1 ಇದ್ದಾವೆ ನೋಡಿ. ಇದನ್ನು ಬಿಟ್ಟು ಕೆಲವೊಂದು ನೇಮಕಾತಿಗಳು ಮಾಡ್ತಾರೆ. ಕೆ ಪಿ ಎಸ್ ಸಿ, ಕೆ ಎಸ್ ಪಿ ಮತ್ತು ಕೆ ಇ ಎ ಕಡೆಯಿಂದ ನೋಟಿಫಿಕೇಷನ್ಗಳು ಮಾಡ್ತಾರೆ. ಸೊ ಇವಾಗ ಆಲ್ರೆಡಿ ನ್ಯೂ ನೋಟಿಫಿಕೇಷನ್ ಸ್ಟಾರ್ಟ್ ಆಗಿದೆ. ಯಾವುದೇ ಭಯ ಬೇಡ, ನಿಮ್ದು ಏನು ಸ್ಟಡಿ ಇದೆಯಲ್ಲ ಅದನ್ನು ಕಂಟಿನ್ಯೂ ಮಾಡಿ. ರಿವಿಷನ್ ಏನಿದೆಯಲ್ಲ ತುಂಬ ರಿವಿಷನ್ನ ಮಾಡ್ಕೊಳ್ಳಿ. ನಾನು ಮುಂಚೆಯಿಂದನೂ ಹೇಳ್ತಿದ್ದೀನಿ, ರಿವಿಷನ್ ತುಂಬ ಆಗಿರಬೇಕು. ಸೊ ಇಷ್ಟು ಮಾಡ್ಕೊಳ್ಳಿ ನೋಡಿ. ಇವಾಗ ಯಾರು ಪಿ ಸಿ ಬರೀತಿದಾರಲ್ಲ ಆಲ್ಮೋಸ್ಟ್ ಒಂದು 8 ತಿಂಗಳು ಮ್ಯಾಗ್ಝಿನ್ನ ಓದ್ರಿ. ಜನವರಿ 2026ರಿಂದನೂ ಎಕ್ಸಾಮ್ ಬರೀತಿರಲ್ಲ ಆಗಸ್ಟ್ 2ಕ್ಕೆ. ಸೊ ಅಲ್ಲಿವರೆಗೂ ಎಲ್ಲ ಮ್ಯಾಗ್ಝಿನ್ಸ್ಗಳನ್ನು ಕರೆಕ್ಟಾಗಿ ಓದ್ಕೊಳ್ಳಿ. 8 ತಿಂಗಳು ಸಾಕಾಗುತ್ತೆ. ಅದ್ರ ಜೊತೆಗೆ ನೋಡಿ ನೀವು ಏನು ಮಾಡಬೇಕಂದ್ರೆ ಲಾಸ್ಟ್ 4 ಮಂತ್ಸ್ ಇರುತ್ತಲ್ಲ ಅದನ್ನು ನೀಟಾಗಿ ನೋಡ್ಕೋಬೇಕು. ಯಾವುದಂದರೆ ಜುಲೈ ಇರುತ್ತೆ, ಜೂನ್ ಇರುತ್ತೆ, ಮೇ ಮತ್ತು ಏಪ್ರಿಲು, ಈ ಥರ ಒಂದು 4 ತಿಂಗಳದು ಹಿಂದ್ಗಡೆದು ಅದನ್ನು 2-3 ಸಲ ಎಕ್ಸ್ಟ್ರಾ ರಿವಿಷನ್ನ ಮಾಡ್ಕೊಳ್ಳಿ. ಮತ್ತು ನೋಡಿ ಮೆಂಟಲ್ ಎಬಿಲಿಟಿ ಮಾಡ್ಕೊಳ್ಳಿ. 10ರಿಂದ 15 ಕ್ವಶನ್ನ ಕೇಳ್ತಾರೆ. ಕೆ ಎ ಕ್ವಶನ್ ಪೇಪರ್ಸ್ ತುಂಬ ಸ್ಟ್ಯಾಂಡರ್ಡ್ ಆಗಿರುತ್ತೆ ನೋಡಿ. ಫಸ್ಟ್ ಟೈಮ್ ಪಿ ಸಿ ಎಕ್ಸಾಮ್ನ ಕೆ ಇದವರು ಕಂಡಕ್ಟ್ ಮಾಡ್ತಿರೋದು. ಪಿ ಎಸ್ ಐ ಆಲ್ರೆಡಿ ಹೋದ ವರ್ಷ ಕಂಡಕ್ಟ್ ಮಾಡಿದ್ದಾರೆ. ನೀವು ಪೇಪರ್ನ ನೋಡಿರ್ಬೋದು, 402 ಪೇಪರ್ ಯಾವ ರೀತಿ ತೆಗೆದಿದ್ರು ಅಂತೇಳಿ. ಬಟ್ ಅದು ಪಿ ಎಸ್ ಐ ಇತ್ತು. ಬಟ್ ಇದು ಪಿ ಸಿ ಅಂದ್ರೂ ಮಿನಿಮಮ್ ಅಂದ್ರೆ ನೋಡಿ ಎಫ್ ಡಿ ಎ ಲೆವೆಲ್ ತೆಗಿಯೋ ಚಾನ್ಸಸ್ ಇದೆ. ಎಫ್ ಡಿ ಎ ಯಾವ ರೀತಿ ತೆಗಿತಾರೆ ನೋಡಿ ಕೆ ಇದವರು, ಆ ರೀತಿ ಪಿ ಸಿ ಕ್ವಶನ್ ಪೇಪರ್ ಬರೋ ಚಾನ್ಸಸ್ ಇದೆ. ತುಂಬ ಕರೆಕ್ಟಾಗಿ ಓದಿ ರಿವಿಷನ್ನ ಮಾಡ್ಕೊಳ್ಳಿ ನೋಡಿ. ವಿ ಎ ಓದಾಗಿದೆಯಲ್ಲ ಹೋದ ವರ್ಷ, ಆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ. ಆ ಲೆವೆಲಿಗಿರುತ್ತೆ. ವಿ ಎ ಓದು ಮಾಡಿದ್ದಾರೆ, ಎಸ್ ಡಿ ಎ ಮಾಡಿದ್ದಾರೆ, ಸೊ ಎಫ್ ಡಿ ಎ ಮಾಡಿದ್ದಾರೆ. ಇವೆಲ್ಲ ಕ್ವಶನ್ ಪೇಪರ್ಗಳನ್ನು ನೀಟಾಗಿ ಸಾಲ್ವ್ ಮಾಡ್ಕೊಳ್ಳಿ. ಮತ್ತು 402 ಪಿ ಎಸ್ ಐ ಕಂಡಕ್ಟ್ ಮಾಡಿದ್ದಾರೆ. ಸೊ ಈ ಪೇಪರ್ ತುಂಬ ಚೆನ್ನಾಗಿದೆ. ಮತ್ತು 545 ಮಾಡಿದ್ದಾರೆ. ಬಟ್ ಅದಕ್ಕಿಂತ ನೋಡಿ 402ದು ತುಂಬ ಸ್ಟ್ಯಾಂಡರ್ಡ್ ಆಗಿದೆ. 402ದೊಂದು ಸಾಲ್ವ್ ಮಾಡಿ. ಇದರ ಜೊತೆಗೆ ನೋಡಿ ಗ್ರೂಪ್ ಬಿಗಳ ಕಂಡಕ್ಟ್ ಮಾಡಿದ್ದಾರೆ. ಸೊ ಇವನು ಬೇಕಿದ್ರೂ ನೀವು ಸಾಲ್ವ್ ಮಾಡ್ಕೋಬೋದು. ಮತ್ತು ಬಿ ಎಮ್ ಟಿ ಸಿ ಕಂಡಕ್ಟ್ ಮಾಡಿದರೆ. ಈ ಥರ ನೀವು ಎಲ್ಲ ಕ್ವಶನ್ ಪೇಪರ್ಗಳನ್ನು ಕೆ ಇ ಸಾಲ್ವ್ ಮಾಡಿದ್ರೆ ಕೆ ಇದಿಂದ ಯಾವ ರೀತಿ ಕ್ವಶನ್ ಪೇಪರ್ ಬರ್ತಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇಷ್ಟು ಮಾಡಿದ್ರೆ ನೀವು ಪಿ ಸಿನ ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ಮಿನಿಮಮ್ ಅಂದರೂ ಹೇಳಿದ್ದೀನಿ ನಾನು 70+ ನೀವು ಟಾರ್ಗೆಟ್ ಇಟ್ಕೋಬೇಕು. ತುಂಬ ಅಪ್ಲಿಕೇಶನ್ ಬೀಳೋ ಚಾನ್ಸಸ್ ಇದೆ ಯಾಕಂದರೆ ಲಾಸ್ಟ್ ಆಗಿರೋದು 2022ರಲ್ಲಿ. ಅಲ್ಲಿಂದ ಇಲ್ಲಿವರೆಗೆ ಅಂದರೆ 4 ಇಯರು. ಮತ್ತು ಏಜ್ ಲಿಮಿಟ್ನೂ ಜಾಸ್ತಿ ಮಾಡಿದ್ದಾರೆ ಮತ್ತು ಏಜ್ ರಿಲ್ಯಾಕ್ಸೇಷನ್ನು ಕೊಟ್ಟಿದ್ದಾರೆ. ಸೊ 35 ಇಯರ್ಸ್ವರೆಗೂ ಅಪ್ಲೈ ಮಾಡ್ತಾರೆ. 35, 38 ಇದೆ ಇವಾಗ ಬೇರೆ ಕೆಟಗರಿಗೆ. ಸೊ ಅಲ್ಲಿವರೆಗೂ ಅಪ್ಲೈ ಮಾಡೋದ್ರಿಂದ ತುಂಬ ಚಾನ್ಸಸ್ ಇರುತ್ತೆ ಬೇರೆದವ್ರಿಗೆ. ಮತ್ತು ನೋಡಿ ಹೊಸದಾಗಿ ಯಾರು ಓದ್ತಾರಲ್ಲ ಇವಾಗ ಅಪ್ಲೈ ಮಾಡಿ. ಸೊ ಹೊಸದಾಗಿ ಯಾರು ಓದ್ತಾರಲ್ಲ ಇವಾಗ ನೋಡಿ, ಇವಾಗ ನೋಟಿಫಿಕೇಷನ್ ಆದಮೇಲೆ ಅವರಿಗೆ ಲೆಸ್ ಚಾನ್ಸ್ ನೋಡಿ ಆಗೋದು. ಯಾಕಂದರೆ 2 ತಿಂಗಳು ಟೈಮ್ ಇಲ್ಲ. ಸೊ ಎಲ್ಲ ಸಿಲೆಬಸ್ ಕವರ್ ಮಾಡಿ ರಿವಿಷನ್ ಮಾಡಬೇಕಂದ್ರೆ ತುಂಬ ಕಷ್ಟ. ಈಗ 3-4 ಇಯರ್ಸು 2-3 ಇಯರ್ಸಿಂದ ಏನು ಓದ್ಕೊಂಡು ರಿವಿಷನ್ ಮಾಡ್ಕೊಂಡು ಬರ್ತಿರ್ತಾರಲ್ಲ, ಸೊ ಅವರಿಗೆ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಡಿಸ್ಟಿಕ್ ಆಯ್ಕೆ ಮಾಡೋದು ತುಂಬ ಇಂಪಾರ್ಟೆಂಟ್ ನೋಡಿ. ಯಾಕಂದರೆ ಒಂದು ಸಲ ಆಯ್ಕೆ ಆದಮೇಲೆ ಮಿನಿಮಮ್ ಅಂದರೂ 7ರಿಂದ 8 ವರ್ಷ ಮಾಡಬೇಕು ಟ್ರಾನ್ಸ್ಫರ್ ಆಗೋಕ್ಕೆ. ಸೊ ಬೆಂಗಳೂರಂತಲ್ಲಿ ಆದರೂ ನೋಡಿ, ಬೆಂಗಳೂರಲ್ಲಿ ತುಂಬ ಪೋಸ್ಟ್ಗಳಿದೆ. ಬೆಂಗಳೂರು ಅಂತಲೇ ನೀವು ಆಯ್ಕೆ ಮಾಡ್ಕೊಳ್ಳೋ ಚಾನ್ಸಸ್ ತುಂಬ ಇದೆ. ಸೊ ಒಂದು ಸಲ ಎಲ್ಲನೂ ಥಿಂಕ್ ಮಾಡಿ, ಎಲ್ಲ ಕಡೆಯಿಂದ ವಿಚಾರ ಮಾಡಿ ಡಿಸ್ಟಿಕ್ನ ಆಯ್ಕೆ ಮಾಡ್ಕೊಳ್ಳಿ. ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇನ್ನೂ ಟೈಮ್ ಇದೆ. ಸಡನ್ನಾಗೆ ನೋಡಿ ಇವತ್ತೇ ಲಿಂಕ್ ಬಿಟ್ಟಿದ್ದಾರೆ ಅಂತೇಳಿ ಅಪ್ಲೈ ಮಾಡೋದಿರಲ್ಲ. ಯಾರಿಗಾದರೂ ಕೇಳಿ
ಯಾವ ಡಿಸ್ಟ್ರಿಕ್ನ ಅಪ್ಲೈ ಮಾಡಬೇಕಂತೇಳಿ ಮನೆಯಲ್ಲೆಲ್ಲ ಡಿಸ್ಕಸ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ? ಸೊ ನೋಡಿ, ಇಷ್ಟು ಮುಂದಿನ ನೇಮಕಾತಿಗಳ ಬಗ್ಗೆ ಮಾಹಿತಿ ಇದೆ. ನೀವು ಓದೋದನ್ನು ಕಂಟಿನ್ಯೂ ಮಾಡಿ, ರಿವಿಷನ್ನ ಮಾಡ್ಕೊಳ್ಳಿ. ನಿಮಗೆ ಟೈಮ್ ಇಲ್ಲ, ಮ್ಯಾಕ್ಸಿಮಮ್ ಅಂದರೆ 2 ತಿಂಗಳು. ಸೊ ಇಷ್ಟೇ ಟೈಮ್ ಸಿಗುತ್ತೆ. ಬೇರೆ ಯಾವುದೇ ನೋಟಿಫಿಕೇಷನ್ ಆದರೂ ಇಷ್ಟೇ ಟೈಮ್ ಸಿಗೋದು. ಒನ್ಸ್ ನೀವು ಕ್ಲಿಯರ್ ಮಾಡಿದ್ರೆ 2026ರಲ್ಲಿನೇ ನೀವು ಜಾಬ್ನ ತೊಗೋಬೋದು. ಸೊ ಅಷ್ಟು ಆಪರ್ಚುನಿಟಿ ಇದೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ತುಂಬ ಹುದ್ದೆಗಳದ್ದು ನೋಟಿಫಿಕೇಷನ್ಗಳು ಆಗೋದಿದೆ. ಕಂಟಿನ್ಯೂ ಸ್ಟಡಿ ಮಾಡಿ. ಓಕೆನಾ? ನೋಡಿ, ಇದೇ ಥರ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ಅಪ್ಡೇಟ್ ಮಾಡ್ತಿರ್ತೀನಿ. ನಿಮ್ಮ ಸ್ಟಡಿ ಏನಿದೆಲ್ಲ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.